ಒಂದು ದಿನ ಒಂದು ಚಿಕ್ಕ ಗ್ರಾಮದಲ್ಲಿ ರವಿ ಎಂಬ ಬಾಲಕನಿದ್ದ. ಅವನ ಮನೆಯಲ್ಲಿ ಒಂದು ಹಾಲು ಕೊಡುವ ಹಸು ಇತ್ತು. ಆ ಹಸುವಿನ ಹೆಸರು ಗೌರಿ. ರವಿ ಮತ್ತು ಗೌರಿಗೆ ಬಹಳ ಒಡನಾಟ. ಗೌರಿ ಮೊದಲ ದಿನದಿಂದಲೂ ರವಿಯನ್ನು ತನ್ನ ಮಗನಂತೆ ನೋಡಿಕೊಂಡು ಬೆಳೆದಳು. ಪ್ರತಿದಿನ ಬೆಳಿಗ್ಗೆ ರವಿ ಶಾಲೆಗೆ ಹೋಗುವ ಮುನ್ನ ಗೌರಿಗೆ ಹಸಿರು ಮೇವು ಕೊಡುತ್ತಿದ್ದ. ಗೌರಾಯ್ ಕೂಡ ಅಪ್ಪುಟ ಅಂದರಂತೆ ಅದನ್ನು ಕಸಿದು ತಿನ್ನುತ್ತಿದ್ದುದು. ಗೌರಾಯ್ ಅನ್ನು ರವಿ ಆಟದ ವೇಳೆಗೂ ಕರೆದುಕೊಂಡು ಹೋಗುತ್ತಿದ್ದ. ಗೌರಾಯ್ ಯಾವತ್ತೂ ರವಿಯ ಮಾತು ಕೇಳುತ್ತಿದ್ದಳು. ಒಂದು ರೀತಿಯ ಆತ್ಮೀಯ ಬಾಂಧವ್ಯ ಅವರಿಬ್ಬರ ನಡುವೆ ಬೆಳೆದಿತ್ತು. ಒಂದು ದಿನ ರವಿಯ ತಂದೆಗೆ ಹಣದ ತೊಂದರೆ ಬಂದಿತು. ಅವರು ಚಿಂತಿಸುತ್ತಾ ಅವರು ಹೇಳಿದ್ರು, ಇನ್ನು ಬಿಲುಗಳು ಕಟ್ಟಲು ನಮಗೆ ಹಣವೇ ಇಲ್ಲ. ಗೌರಾಯ್ನ ಮಾರಾಟ ಮಾಡೋಣವೇನೋ? ಇದು ಕೇಳಿದ ರವಿಗೆ ತುಂಬಾ ನೋವಾಯಿತು. ಅವನು ತನ್ನ ತಂದೆಗೆ ಹೇಳಿದ, ಅಪ್ಪ, ಗೌರಾಯ್ ನಮ್ಮ ಮನೆಯ ಸದಸ್ಯಳು. ಅವಳು ಹಣವಲ್ಲ, ಅವಳನ್ನು ಮಾರುವುದು ತಪ್ಪು. ಆದರೆ ಸಮಸ್ಯೆ ದೊಡ್ಡದಾಗಿತ್ತು. ಆಗ ರವಿ ಒಂದು ಚಿಕ್ಕ ಯೋಜನೆ ರೂಪಿಸಿದ. ಅವನು ಶಾಲೆಯ ಗೆಳೆಯರ ಜೊತೆಗೆ ಒಂದು ಪೆಸ್ಟರ್ ತಯಾರಿಸಿದ. ನಮ್ಮ ಗೌರಾಯಿಂದ ತಾಜಾ ಹಾಲು ನೇರವಾಗಿ ನಿಮ್ಮ ಮನೆಗೆ. ಅವನ ಪ್ಲ್ಯಾನ್ ಕೆಲಸವಾಯಿತು. ಗ್ರಾಮದಲ್ಲೇ ಮೊದಲ ಬಾರಿಗೆ ಹಾಲನ್ನು ಮನೆಮನೆಗೆ ತಲುಪಿಸುವ ಸೇವೆ ಪ್ರಾರಂಭವಾಯಿತು. ಜನರು ಸಂತೋಷದಿಂದ ಹಣ ಕೊಟ್ಟರು. ಗೌರಾಯ್ ಕೂಡ ಸಂತೋಷದಿಂದ ಹಾಲು ನೀಡುತ್ತಿದ್ದಳು. ಹೀಗಾಗಿ ಮನೆಗೆ ಹಣವೂ ಬಂದಿತು ಮತ್ತು ಗೌರಾಯ್ ಅವರ ಮನೆಯೊಂದಿಗೆ ಉಳಿದಳು.